ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಸ್ವಯಂ ಅಡುಗೆ. ಇವತ್ತಿನ ದಿನ ಮುದ್ದೆ ಜೊತೆಗೆ ಒಳ್ಳೆ ಸೂಟ್ ಆಗುವಂತ ಸಖತ್ ಟೇಸ್ಟಿ ಆಗಿರುವಂತ ಸೈಡ್ ಡಿಶ್ ಮಾಡೋ ತೋರಿಸ್ತಾ ಇದ್ದೀನಿ. ತುಂಬಾನೇ ಟೇಸ್ಟಿ ಆಗುತ್ತೆ, ಕ್ವಿಕ್ ಆಗಿ ಕೂಡ ಮಾಡ್ಕೋಬಹುದು. ಇದಕ್ಕೆ ನೋಡಿ ಒಂದು ಕಾಲ್ ಕಪ್ ಆಗೋಷ್ಟು ನಾನಿಲ್ಲಿ ತೊಗರಿ ಬೇಳೆ, ಕಾಲ್ ಕಪ್ ಆಗೋಷ್ಟು ಹೆಸರು ಬೇಳೆ, ಮತ್ತೆ ಕಾಲ್ ಕಪ್ ಆಗೋಷ್ಟು ಮಸೂರ್ ದಾಲ್ ಅಂತ ಏನ್ ಹೇಳ್ತೀವಿ ನೋಡಿ, ಚೆನ್ನಂಗಿ ಬೇಳೆ ಅಂತ ಕರೀತಾರೆ, ಅದನ್ನು ಕೂಡ ಹಾಕೊಂಡಿದೀನಿ. ಎಲ್ಲನೂ ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ಹಾಕೋಬೇಕು. ಎಲ್ಲ ಸರಿ ಕರೆಕ್ಟ್ ಆಗಿ ಪ್ರಮಾಣ ಆಗುತ್ತೆ. ಒಂದ್ ಅರ್ಧ ಕಪ್ ಆಗೋಷ್ಟು ಆಗುತ್ತೆ. ಇದಕ್ಕೆ ನೋಡಿ ಚೆನ್ನಾಗಿ ವಾಶ್ ಮಾಡ್ಕೊಂಡ್ ಬಂದಿದ್ದೀನಿ. ಟೊಮೆಟೊನ ಕಟ್ ಮಾಡ್ಕೊಂಡು ನೋಡಿ ಎಲ್ಲಾ ಭಾಗದಲ್ಲೂ ಒಂದು ಪ್ಲಸ್ ಆಕಾರಕ್ಕೆ ಕಟ್ ಮಾಡ್ಕೊಂಡು ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಒಂದು ಹೋಲ್ ಇರುವಂತಹ ಪಾತ್ರೆನ, ಅಂದ್ರೆ ಹೋಲ್ ಇರುವಂತಹ ಒಂದು ಬೌಲ್ ಇಟ್ಕೊಂಡಿದೀನಿ. ಇದಕ್ಕೆ ಒಂದು 5ರಿಂದ 6 ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ಇಟ್ಕೊಂಡಿದೀನಿ. ಮತ್ತೊಂದು ಟೊಮೆಟೊಗೆ ನಾನು ಸ್ವಲ್ಪ ಜೀರಿಗೆ ಹಾಕೊಂಡು ಇಟ್ಕೊಂಡಿದೀನಿ. ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕೊಂಡಿದ್ರಿ ಅದಕ್ಕೇನೆ. ನೋಡಿ ಎಲ್ಲಾ ಸೊಪ್ಪನ್ನು ನಾನು ಇಲ್ಲಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದೀನಿ. ಇದು ನೋಡಿ ಇದು ಚಕ್ಕೋತ ಸೊಪ್ಪು, ಮೆಂತ್ಯ ಸೊಪ್ಪು, ಹಾಗೆ ಪಾಲಕ್ ಸೊಪ್ಪು, ಇಷ್ಟು 3 ಸೊಪ್ಪಿನಿಂದ ಮಾಡ್ತಿದ್ದೀನಿ ನಾನು ಇವತ್ತು. ತುಂಬಾ ಟೇಸ್ಟಿ ಆಗುತ್ತೆ. ನೀವು ಬೇಕಿದ್ರೆ ಬೇರೆ ಬೇರೆ ಮಿಕ್ಸ್ ಸೊಪ್ಪು ಇರತ್ತಲ್ಲ, ಅದನ್ನು ಕೂಡ ಹಾಕೊಂಡು ಮಾಡ್ಕೋಬಹುದು. ಇಷ್ಟ ಹಾಕಿದ್ರೆ ಸಾಕು, ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ ಈ ತರ ಸ್ಟೀಮ್ ಅಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಅದು ಸೊಪ್ಪು ಮಿಕ್ಸ್ ಆಗಲ್ಲ ಬೇಳೆ ಜೊತೆಗೆ, ಬೇಳೆ ಸಪರೇಟ್ ಆಗಿ ಬೇಯುತ್ತೆ. ಒಂದು ಈರುಳ್ಳಿ ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ ಒಂದು 3ರಿಂದ 4 ವಿಷಲ್ ಕೂಗಿಸ್ಕೊಳ್ತೀನಿ. ಅವಾಗ ಸಾಫ್ಟ್ ಆಗಿ ನಮ್ಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಸೊಪ್ಪು ಮತ್ತೆ ಬೇಳೆಗಳು ಎಲ್ಲ ಬೆಂದಿರತ್ತೆ. ಈಗ ನೋಡ್ತಿರ್ಬೋದು ಸಪರೇಟ್ ಆಗಿ ಆಗಿದೆ. ನಾವು ಒಟ್ಟಿಗೆ ಬೇಯಿಸ್ಕೊಂಡ್ರೆ ಪೂರ್ತಿ ಮಿಕ್ಸ್ ಆಗೋಗುತ್ತೆ, ಅವಾಗ ಸಪರೇಟ್ ಆಗಲ್ಲ. ಹಾಗಾಗಿ ನಾನಿಲ್ಲಿ ಒಂದು ಟೊಮೆಟೊನ ಬೇಳೆ ಜೊತೆಗೆ ಹಾಕಿದ್ದೀನಿ. ಯಾಕಂದ್ರೆ ಬೇಳೆ ಜೊತೆಗೆ ಸ್ವಲ್ಪ ಸ್ಮ್ಯಾಶ್ ತರ ಮಾಡೋಣ ಅಂತ ಒಂದು ಟೊಮೆಟೊನ ಬೇಳೆ ಜೊತೆಗೆ ಬೇಯಿಸಿದ್ದೀನಿ. ನೋಡಿ ಈ ತರ ಸ್ಮ್ಯಾಶ್ ಮಾಡಿದ್ರೆ ಸಿಗ್ತಾ ಇರುತ್ತೆ ತಿನ್ನೋವಾಗ ಬಾಯಿಗೆ, ಚೆನ್ನಾಗಿರುತ್ತೆ. ಪೂರ್ತಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಬೇಳೆಗಳನ್ನೆಲ್ಲ ಸಾಫ್ಟ್ ಆಗಿ ಬೆಂದಿರುತ್ತೆ. ಒಂದು 3 ವಿಷಲ್ ಮಾತ್ರ ಕೂಗ್ಸಿದೀನಿ. ಇದನ್ನ ಸೈಡ್ ಅಲ್ಲಿ ಎತ್ತಿಟ್ಕೊಂಡು ಇವಾಗ ನೋಡಿ ಸೊಪ್ಪು, ಈರುಳ್ಳಿ ಮತ್ತೆ ಟೊಮೆಟೊ ಏನ್ ಹಾಕಿದೀವಿ, ಬೆಳ್ಳುಳ್ಳಿ, ಅದೆಲ್ಲವನ್ನು ಒಂದು ಮಿಕ್ಸರ್ ಜಾರ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ. ಇದು ಕೂಡ ಸಾಫ್ಟ್ ಆಗಿ ಬೆಂದಿದೆ. ಇದನ್ನ ನೀವು ಬೇಕಿದ್ರೆ ಮ್ಯಾಶ್ ಕೂಡ ಮಾಡ್ಕೋಬಹುದು. ಸುಮಾರು ಜನ ಮ್ಯಾಶ್ ಕೂಡ ಮಾಡ್ಕೊಳ್ತಾರೆ. ನಾನು ಇಲ್ಲಿ ಸ್ವಲ್ಪ ಮಿಕ್ಸರ್ ಹಾಕೊಂಡು ಒಂದೇ ಒಂದು ರೌಂಡ್ ತಿರುಗಿಸ್ಬಿಡ್ತೀನಿ. ಜಸ್ಟ್ ಆನ್ ಮಾಡಿ ಆಫ್ ಮಾಡಿಬಿಡೋದು ಮಿಕ್ಸರ್ನ. ಅವಾಗ ತರ್ತರಿಯಾಗಿ ರುಬ್ಬುತ್ತೆ. ಇವಾಗ ನೋಡ್ತಿರ್ಬೋದು ಇದನ್ನ ರುಬ್ಕೊಂಡ್ ಬಂದಿದ್ದೀನಿ. ಇದನ್ನು ಕೂಡ ಬೇಳೆ ಜೊತೆಗೆ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಕುಕ್ಕರ್ ನಲ್ಲಿ ಅಂಟಿ ಇರುತ್ತಲ್ಲ, ಅದಕ್ಕೂ ಕೂಡ ಸ್ವಲ್ಪ ನೀರ್ ಹಾಕೊಂಡು ಹಾಕೊಳ್ಳಿ. ಜಾಸ್ತಿ ತೆಳುವಾಗಿ ಮಾಡ್ಬೇಡಿ, ಇದು ಮುದ್ದೆ ಜೊತೆಗೆ ಹೊಂದ್ಕೊಳ್ಳುತ್ತೆ. ಮಸ್ಸೊಪ್ಪು ಅಂದ್ರೆ ಮುದ್ದೆ ಜೊತೆಗೆ ಹೊಂದ್ಕೊಳ್ಳೋದು. ಪೂರ್ತಿ ತೆಳುವಾಗಿ ಮಾಡಿದ್ರೆ ಚೆನ್ನಾಗಲ್ಲ. ಹಾಗಾಗಿ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಉಪ್ಪು ಹಾಕೊಳ್ಳಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಇದನ್ನ ಸ್ಟವ್ ಮೇಲೆ ಕುದಿಯಕ್ ಬಿಡ್ಬೇಕು. ನೋಡಿ ಕುದಿಯಕ್ ಇಡ್ತೀನಿ ನಾನು. ಇದು ಚೆನ್ನಾಗಿ ಕುದೀತಿರ್ಲಿ ಅಷ್ಟರೊಳಗೆ ಒಂದು ಒಗ್ಗರಣೆ ಕೂಡ ಮಾಡ್ಕೊಂಡ್ಬಿಡೋಣ. ಮತ್ತೊಂದು ಸ್ಟವ್ ಮೇಲೆ ಅಲ್ಲಿ ಒಂದು ಒಗ್ಗರಣೆ ಪಾತ್ರೆಗೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಬೇಕಿದ್ರೆ ತುಪ್ಪ ಕೂಡ ಹಾಕೋಬಹುದು. ಒಂದು ಗೆಡ್ಡೆ ಬೆಳ್ಳುಳ್ಳಿ ಜಜ್ಜಿ ಹಾಕೊಂಡಿದ್ದೀನಿ. ಸಾಸಿವೆ ಜೀರಿಗೆ ಹಾಕೊಂಡಿದ್ದೀನಿ. ಒಂದು ಒಣಮೆಣಸಿನಕಾಯಿ ಕೂಡ ಒಗ್ಗರಣೆಗೆ ಹಾಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕೊಂಡು ಬಾಡಿಸ್ಕೊಂಡು ಇದಕ್ಕೆ ಹಾಕಿದ್ರೆ ಆಯ್ತು. ಮಸ್ಸೊಪ್ಪು, ರುಚಿ ರುಚಿಯಾದಂತ ಮಸ್ಸೊಪ್ಪು ರೆಡಿ ಆಗುತ್ತೆ. ಖಂಡಿತ ನೀವು ಕೂಡ ಸೊಪ್ಪು, ಬೆರಕೆ ಸೊಪ್ಪುಗಳಿದ್ರೆ, ಜಾಸ್ತಿ ಸೊಪ್ಪುಗಳಿದ್ರೆ, ಒಂದ್ 2-3 ತರ ಸೊಪ್ಪುಗಳಿದ್ರೆ ಇದನ್ನ ಮಾಡಿ ನೋಡಿ ಮುದ್ದೆ ಜೊತೆಗೆ. ನೀವು ರಾಗಿ ಮುದ್ದೆ ಜೊತೆಗೆ ಮಾತ್ರ ಅಲ್ಲ, ಜೋಳದ ಮುದ್ದೆ ಜೊತೆಗೂ ಕೂಡ ಇದು ಸೂಟ್ ಆಗುತ್ತೆ, ತುಂಬಾ ಚೆನ್ನಾಗಾಗತ್ತೆ. ಖಂಡಿತ ನೀವು ಕೂಡ ಇದನ್ನ ಮಾಡ್ಕೊಳ್ತೀರಾ ಅನ್ಕೊಂಡಿದೀನಿ. ಮಾಡಿ ನೋಡಿ ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸೋದನ್ನ ಮರಿಬೇಡಿ. ಖಂಡಿತ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.